ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಸದ್ಯ ತನ್ವಿ ಮಾಡಿರುವ ಎಡವಟ್ಟಿನಿಂದ ಇಡೀ ಮನೆಗೆ ಟೆನ್ಷನ್ ಶುರುವಾಗಿದೆ. ಹೆತ್ತವರ ಪರ್ಮಿಷನ್ ಇಲ್ಲದೆ ರೆಸಾರ್ಟ್ಗೆ ಟ್ರಿಪ್ ಹೋಗಿರುವ ತನ್ವಿ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದಾಳೆ. ತನ್ವಿ ತನ್ನ ಫ್ರೆಂಡ್ಸ್ ಜೊತೆ ರೆಸಾರ್ಟ್ಗೆ ಟ್ರಿಪ್ ಹೋಗಲು ನಾನಾ ಕಸರತ್ತನ್ನ ನಡೆಸಿದ್ಲು. ಆದ್ರೆ ಇದಕ್ಕೆ ಅಜ್ಜಿ ಅಮ್ಮ ಅಪ್ಪನವರಿಂದ ಪರ್ಮಿಷನ್ ಸಿಕ್ಕಿರಲಿಲ್ಲ. ಕೊನೆಗೆ ಬೇರೆ ದಾರಿ ಇಲ್ಲದೆ ಪೇಪರ್ಗೆ ಸಹಿ ಹಾಕಲು ಶ್ರೇಷ್ಠ ಬಳಿ ಹೋಗಿ ಸೈನ್ ಹಾಕಿಸಿಕೊಂಡಿದ್ದಳು. ಶಾಲೆಯಲ್ಲಿ ಸ್ಪೆಷಲ್ ಕ್ಲಾಸ್ ಇದೆ, ಹೋಗಲೇಬೇಕು ಎಂದು ಮನೆಯಲ್ಲಿ ಕತೆ ಹೇಳಿ ರೆಸಾರ್ಟ್ಗೆ ತೆರಳಿದ್ದಳು. ರೆಸಾರ್ಟ್ನಲ್ಲಿ ಇವರು ಡ್ಯಾನ್ಸ್ ಮೂಲಕ ಎಂಜಾಯ್ ಮಾಡುತ್ತಿರುವಾಗ ಅಲ್ಲಿಗೆ ಪೊಲೀಸರ ಎಂಟ್ರಿ ಆಗಿದೆ. ಇವರೆಲ್ಲ ನೋಡಲು ಮೈನರ್ ರೀತಿ ಕಾಣುತ್ತಾರೆ, ಐಡಿ ಕಾರ್ಡ್ ಚೆಕ್ ಮಾಡಿ ಎಂದು ಇನ್ಸ್ಪೆಕ್ಟರ್ ಅವರು ಕಾನ್ಸ್ಟೇಬಲ್ ಬಳಿ ಹೇಳಿದ್ದಾರೆ. ಅದರಂತೆ ಐಡಿ ನೋಡಿದಾಗ ಎಲ್ಲರೂ 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರು ಎಂಬುದು ತಿಳಿದು ಬಂದಿದೆ. ಬಳಿಕ ಎಲ್ಲಾ ಮಕ್ಕಳ ಮನೆಯವರನ್ನ ಕರೆಸಬೇಕು ಎಂದು ಇನ್ಸ್ಪೆಕ್ಟರ್ ಹೇಳಿದ್ದಾರೆ. ತನ್ವಿ ಅಮ್ಮನಿಗೆ ಕಾಲ್ ಮಾಡಿ ನಾನು ಪೊಲೀಸರ ಕೈಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೇನೆ ಎಂದು ಹೇಳುತ್ತಾಳೆ. ಪೊಲೀಸರು ಭಾಗ್ಯಳ ಜೊತೆ ಮಾತನಾಡಿ ಇಲ್ಲಿ ನಿಮ್ಮ ಮಗಳು ರೆಸಾರ್ಟ್ಗೆ ಬಂದಿದ್ದಾಳೆ, ನಾವೆಲ್ಲರನ್ನ ಇಲ್ಲಿ ರೈಡ್ ಮಾಡಿ ನಿಲ್ಲಿಸಿದ್ದೇವೆ ಎಂದು ಹೇಳುತ್ತಾರೆ. ತಕ್ಷಣ ಭಾಗ್ಯ ರೆಸಾರ್ಟ್ಗೆ ಓಡಿ ಬರುತ್ತಾಳೆ. ತಾನು ರೆಸಾರ್ಟ್ಗೆ ಹೋಗಲು ಪರ್ಮಿಷನ್ ಕೊಟ್ಟಿಲ್ಲ, ಆದರೂ ಅದು ಹೇಗೆ ಪರ್ಮಿಷನ್ ಸಿಕ್ಕಿತು ಎನ್ನುವ ಆಲೋಚನೆಯಲ್ಲಿರುತ್ತಾಳೆ. ಅಲ್ಲಿ ಹೇಗೋ ಮಾಡಿ ಪೊಲೀಸರ ಕೈಯಿಂದ ಮಗಳನ್ನ ಬಿಡಿಸಿಕೊಂಡು ಬರುತ್ತಾಳೆ. ನಂತರ ರೋಡ್ ಮಧ್ಯೆ ತನ್ವಿಗೆ ಭಾಗ್ಯ ಸರಿಯಾಗಿ ಕ್ಲಾಸ್ ತೆಗೆದುಕೊಳ್ಳುತ್ತಾಳೆ. ನಾನು ಅಜ್ಜಿ ಎಲ್ಲರೂ ಹೋಗೋದು ಬೇಡ ಅಂತ ಹೇಳಿದ್ರು, ನಮ್ಮೆಲ್ಲರ ಮಾತನ್ನ ಮೀರಿ ಹೋಗುವಂತಹ ಧೈರ್ಯ ಬಂದು ಬಿಡ್ತಾ ನಿನ್ಗೆ, ನೀನು ಈ ತರ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಸ್ಪೆಷಲ್ ಕ್ಲಾಸ್ ಅಂತ ಹೇಳಿ ಈ ಕೆಲಸ ಮಾಡೋಕೆ ಶುರು ಮಾಡಿದ್ಯಾ? ನನಗೆ ನೀನು ಬೆಳಗ್ಗೆ ಹೋಗುವಾಗ್ಲೇ ಡೌಟ್ ಬಂತು, ಆದ್ರೆ ಯಾವುದೇ ಕಾರಣಕ್ಕೂ ನನ್ನ ಮಗಳು ನನ್ನ ಹತ್ರ ಸುಳ್ಳು ಹೇಳಲ್ಲ ಎಂಬ ನಂಬಿಕೆ ನನಗಿತ್ತು ಎಂದು ಹೇಳಿದ್ದಾಳೆ. ಇದಾದ ಬಳಿಕ ಭಾಗ್ಯ ಮಗಳನ್ನ ಕರೆದುಕೊಂಡು ಮನೆಗೆ ಬಂದಿದ್ದಾಳೆ. ಇದೇ ವೇಳೆ ಅಲ್ಲಿಗೆ ತಾಂಡವ್ ಕೂಡ ಬಂದಿದ್ದಾನೆ. ಮನೆಗೆ ಬಂದು ಸಂಬಂಧವೇ ಇಲ್ಲದ ಭಾಗ್ಯಳಿಗೆ ಮನ ಬಂದಂತೆ ಬೈದಿದ್ದಾನೆ. ಈ ನಿನ್ನ ಬಂಗಾರಿ ಪೊಲೀಸರ ಕೈಗೆ ಸಿಕ್ಕಿ ಹಾಕಿಕೊಂಡಿದ್ದಳು. ಆ ರೆಸಾರ್ಟ್ ನಲ್ಲಿ 18 ವರ್ಷದ ಕೆಳಗಿನ ಮಕ್ಕಳಿಗೆ ಪರ್ಮಿಷನ್ ಇಲ್ಲ ಎಂದಿದ್ದಾನೆ. ಆಗ ಸೈನ್ ಮಾಡಿದವರು ಯಾರು ಎಂಬ ಪ್ರಶ್ನೆ ಬರುತ್ತದೆ. ತಾಂಡವ್ ಭಾಗ್ಯಳನ್ನೇ ಬೊಟ್ಟು ಮಾಡಿ ಹೇಳುತ್ತಾನೆ. ಇದಕ್ಕೆ ಭಾಗ್ಯ ನಾನು ಯಾಕೆ ಸೈನ್ ಮಾಡ್ಲಿ ಎಂದು ಪ್ರಶ್ನಿಸುತ್ತಾಳೆ. ಆಗ ತಾಂಡವ್ ನೀನು ಸೈನ್ ಮಾಡಿಲ್ಲ ಅಂದ್ರೆ ಹೇಗೆ ಹೋಗ್ತಾಳೆ ಅವಳು ಎಂದು ಕೇಳುತ್ತಾನೆ. ಭಾಗ್ಯ ಮಗಳು ತನ್ವಿಗೆ ಜೋರ್ ಮಾಡಿ ಯಾರು ನಿನ್ಗೆ ಸೈನ್ ಹಾಕಿದ್ದು ಎಂದು ಜೋರ್ ಮಾಡಿ ಕೇಳುತ್ತಾಳೆ. ಟ್ವಿಸ್ಟ್ ಎಂದರೆ ಇಲ್ಲಿ ತಾಂಡವ್ ಜೊತೆಗೆ ಶ್ರೇಷ್ಠ ಕೂಡ ಮನೆಗೆ ಬಂದಿದ್ದಾಳೆ. ತನ್ವಿ ನೇರವಾಗಿ ಸೈನ್ ಹಾಕಿದ್ದು ಶ್ರೇಷ್ಠ ಎಂದೇ ಹೇಳುತ್ತಾಳ ಅಥವಾ ಶ್ರೇಷ್ಠಳನ್ನ ಕಾಪಾಡಲು ನಾನೇ ಸೈನ್ ಹಾಕಿದ್ದು ಎಂದು ಹೇಳುತ್ತಾಳ ಎಂಬುದನ್ನ ಮುಂದಿನ ಸಂಚಿಕೆಯಲ್ಲಿ ನೋಡಬೇಕಿದೆ.